ರಾಜ್ಯದಲ್ಲಿ ಒಂದು ಅಧಿಕೃತ ವಿರೋಧ ಪಕ್ಷಕ್ಕೆ ಒಂದು ಸಂವಿಧಾನಾತ್ಮಕ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿ ಮಾಡೋದು ಬಿಟ್ಟು ನೀವು ಹಿಂಗೆ ಬೀದಿಲಿ ಬಡದಾಡ್ಕೊಂಡು ನಿಂತ್ಕೊಂಡ್ರೆ ರಾಜ್ಯದ ಜನರ ಪರವಾಗಿ ಪ್ರಶ್ನೆ ಕೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಅಲ್ವಾ, ಮಾಧ್ಯಮವಾಗಿ ನಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳಿದೆ. ನಾನು ಹೇಳುದು ರಾಜ್ಯದಲ್ಲಿ ಕಾಂಗ್ರೆಸ್ ಇವತ್ತು ಕುರ್ಚಿ ಕದ ನಡೀತಾ ಇದೆ. ಯಾವ್ದೋ ಕಾರಣಕ್ಕೆ ಅವ್ರ ಅಧಿಕಾರಕ್ಕೆ ಬಂದ್ಬಿಟ್ಟು ಸುಳ್ಳು ನಿಮ್ಮಲ್ಲಿ ಹಾಸಿ ಹೊತ್ಕೊಂಡು ಮಲ್ಕೊಳ್ಳೋಷ್ಟಿದಾವೆ ಸರ್. ನೀವು ಮಾತಾಡೋಣ ಈಗ. ಒಣ ಬಿಸತ್ತಿದೆ, ತಟ್ಟೆಲ್ಲಿ ನೋಣ ಅಷ್ಟೇ ನಮ್ದು. ಅಲ್ಲಿ ಹೇಳ್ತವ್ರೆ. ನಾನು ಹೇಳ್ದು ನೋಡ್ರಿ, ಹಿಂಗೆ ಪೇಪರ್ ಬೆಳಗ್ಗೆ ಹಿಡ್ಕೊಂಡು ಮುಖಪುಟದಲ್ಲಿ 10ನೇ ಪುಟದಲ್ಲಿ 9ನೇ ಪುಟದಲ್ಲಿ ಮುಂದುವರೆದ ಭಾಗ ಅಂತೇಳಿ ಏನು ಅವರ ಭ್ರಷ್ಟಾಚಾರ ಅವರವರೇ ಹೊಡೆದಾಡ್ತಾ ಇದ್ದಾರೆ. ಮೀಡಿಯಾಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಹಿಂಗೆ ಸ್ವಿಚ್ ಆನ್ ಮಾಡಿ ರಿಮೋಟ್ ತಗೊಂಡ್ರೆ ಹಿಂಗೆ ಆನ್ ಮಾಡ್ಕೊಂತ ಹೋದರೆ ಬ್ರೇಕಿಂಗ್ ನ್ಯೂಸು, ಬಿಗ್ ನ್ಯೂಸು, ಎಕ್ಸ್ಕ್ಲೂಸಿವ್ ನ್ಯೂಸು, ರೋಚಕ ಸುದ್ದಿಗಳು ನಮ್ಮಲ್ಲೇ ಮೊದಲು ಅಂತ. ಇದು ಕಾಂಗ್ರೆಸ್ಸಿನ ಬೀದಿ ಜಗಳ ಜಗಜ್ಜಾಹೀರಾಗಿದೆ. ಅಧಿಕೃತ ವಿರೋಧ ಪಕ್ಷವಾಗಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟದ ಪ್ರತಿಫಲ ವಿಜಯೇಂದ್ರ ಅವರ ನೇತೃತ್ವದಲ್ಲಿ, ನಾನು ವಿಜಯೇಂದ್ರ ಯಡಿಯೂರಪ್ಪ ಅಂತ ಅವರು ಸ್ಪೋಕ್ಸ್ಮ್ಯಾನ್ ಅಲ್ಲ, ರಾಜ್ಯದ ಅಧ್ಯಕ್ಷ ಅಂತೇಳಿ ಅವ್ರ ಪರವಾಗಿ ಗಟ್ಟಿ ನಿಂತು ನಮ್ಮ ಕರ್ತವ್ಯ. ರಾಜ್ಯದ ಅಧ್ಯಕ್ಷ ಯಾರೇ ಆದರೂ ಹಿಂದೆ ಕಟೀಲಾಗಿದ್ದರು, ಅವ್ರ ಜೊತೆಗಿದ್ವಿ. ನಮ್ಮ ಪ್ರಹ್ಲಾದ್ ಜೋಶಿ ಅವರಿದ್ದರು, ಅವ್ರ ಜೊತೆಗಿದ್ವಿ. ರಾಜ್ಯದ ಅಧ್ಯಕ್ಷ ಅದ್ರ ಜೊತೆಗೆ ಪಕ್ಷದ ಜೊತೆಗಿರಬೇಕು, ನಮ್ಮ ಕರ್ತವ್ಯ.